ಹಾಯ್ ಫ್ರೆಂಡ್ಸ್, ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಡ್ರೈವಿ ವ್ಯಾಲೆಟಿಂದ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈಗ ಡ್ರೈವಿ ವ್ಯಾಲೆಟಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ? ಸೊ ಈಗ ನೀವು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಸಂಡೇ ಒಂದು ಟ್ರಿಪ್ಪಿಗೆ ಹೋಗಿದ್ದೀರಾ. ಸಂಡೇ ಒಂದು ಟ್ರಿಪ್ ಮಾಡ್ತೀರಾ 12 ಅವರ್ಸ್ದು 8 ಅವರ್ಸ್ದು. ಅದೆಷ್ಟು ಅಮೌಂಟು ಕಸ್ಟಮರು ನಿಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಲ್ಲ, ಆ ಥರ ಆನ್ಲೈನ್ ಪೇ ಮಾಡಲ್ಲ ಅಥವಾ ಕ್ಯಾಶು ಪೇ ಮಾಡಲ್ಲ. ಅವರು ಈಗ ರೆಗ್ಯುಲರ್ ಕಸ್ಟಮರ್ಸ್ ಏನು ಮಾಡಿರ್ತಾರೆ ಅಂದರೆ, ಅವರು ವ್ಯಾಲೆಟಲ್ಲಿ ಡ್ರೈವಿ ವ್ಯಾಲೆಟಲ್ಲಿ ದುಡ್ಡು ಹಾಕೊಂಡ್ಬಿಟ್ಟಿರ್ತಾರೆ, 1,000 2,000. ಪದೇ ಪದೇ ಪೇಮೆಂಟ್ ಮಾಡೋದು ಬೇಡ, ಈ ಥರ ಟ್ರಿಪ್ ಏನಾದರೂ ಇದ್ದಾಗ ಆಟೋಮೆಟಿಕ್ ಡೆಬಿಟ್ ಆಗಲಿ ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ, ನಿಮ್ಮ ಟ್ರಿಪ್ ಮುಗಿದ ತಕ್ಷಣ ಡ್ರೈವಿನವರು ಕಸ್ಟಮರ್ ವ್ಯಾಲೆಟಿಂದ ತೆಗೆದು ದುಡ್ಡನ್ನ ನಿಮ್ಮ ವ್ಯಾಲೆಟಿಗೆ ಹಾಕ್ತಾರೆ ಅವರು. ಆಯಿತಾ? ಆ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಲ್ಲ, ಡ್ರೈವಿ ವ್ಯಾಲೆಟಿಗೆ ಬರುತ್ತೆ. ಈಗ ನಾನು ವ್ಯಾಲೆಟ್ ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದೆಯಲ್ಲ, ಅಲ್ಲಿಗೆ ಬಂದು ದುಡ್ಡು ಕೂರುತ್ತೆ. ಸೊ ಈ ದುಡ್ಡನ್ನ ನಿಮಗೇನೋ ಎಮರ್ಜೆನ್ಸಿ ಇರುತ್ತೆ, ಈ ದುಡ್ಡನ್ನ ನಿಮ್ಮ ಅಕೌಂಟಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಳೋದಂತ ಇವತ್ತು ತೋರಿಸ್ಕೊಡ್ತೀನಿ. 2 ಸ್ಟೆಪ್ಸ್ ಇದಾವೆ. ಫಸ್ಟ್ ಸ್ಟೆಪ್ಪಲ್ಲಿ ನೀವು ಫಸ್ಟ್ ಮೈ ಅಕೌಂಟಿಗೆ ಹೋಗ್ತೀರಾ. ಮೈ ಅಕೌಂಟಲ್ಲಿ ಇಲ್ಲಿ ಕೆಳಗೆ ಬಂದರೆ ಸ್ವೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ವಿತ್ಡ್ರಾ ಮನಿ ಅಂತ ತೋರಿಸ್ತಾ ಇದೆ. ವಿತ್ಡ್ರಾ ಮನಿ ಕೊಡ್ತೀರಾ. ಈಗ ನನ್ನ ಬ್ಯಾಲೆನ್ಸ್ ಎಷ್ಟಿದೆ? ನನ್ನ ವ್ಯಾಲೆಟ್ ಬ್ಯಾಲೆನ್ಸ್ ಈಗ 221 ರೂಪಾಯಿ ಇದೆ, 221 ರುಪೀಸ್ ಇದೆ. ಸೊ ಈಗ ವಿಡ್ರಾ ಮಾಡಬೇಕಂದ್ರೆ ಏನಂದರೆ ಮಿನಿಮಮ್ 200 ಬ್ಯಾಲೆನ್ಸ್ ಇರಲೇಬೇಕು ಡ್ರೈವಿ ವ್ಯಾಲೆಟಲ್ಲಿ. ಅದಕ್ಕಿಂತ ಮೇಲೆ ಎಷ್ಟಾದರೂ ಇದ್ದರೆ ಅದನ್ನು ನೀವು ವಿಡ್ರಾ ಮಾಡ್ಕೋಬೋದು. ಈಗ ನಾನು 200 ರೂಪಾಯಿ ಅಂದರೆ 21 ರೂಪಾಯಿ ಎಕ್ಸ್ಟ್ರಾ ಇದೆ ಅಷ್ಟೇ ನನಗೆ 200 ಮೇಲೆ. ಸೊ ನಾನು ವಿಡ್ರಾ ಮಾಡ್ಕೊಬೇಕಾಗಿರೋದು ಬರೀ 21 ರೂಪಾಯಿ. 200 ರೂಪಾಯಿ ಕೆಳಗಂತೂ ವಿಡ್ರಾ ಮಾಡೋಕ್ಕಾಗಲ್ಲ ನಾನು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟಲ್ಲಿ 500 ರೂಪಾಯಿ ಇದೆ. ಸೊ ನೀವು ಬರೀ ವಿಡ್ರಾ ಮಾಡ್ಕೊಳಕ್ಕಾಗೋದು 300 ರೂಪಾಯಿ ಅಷ್ಟೇ. ಯಾಕಂದ್ರೆ 200 ರೂಪಾಯಿ ವ್ಯಾಲೆಟ್ ಬ್ಯಾಲೆನ್ಸ್ ಇರಲೇಬೇಕು ಯಾವಾಗಲೂ. ಸೊ ನೀವು ವಿಡ್ರಾ ಅಂತ ಕೊಡ್ತೀರಾ, ನಿಮ್ಮ ಅಮೌಂಟ್ ಎಂಟ್ರ್ ಮಾಡ್ತೀರಾ. ಈಗ ನನಗೇನು 21 ರೂಪಾಯಿ ಇದೆ, ಸೊ 21 ರೂಪಾಯಿ ಎಂಟ್ರ್ ಮಾಡ್ತೀನಿ ನಾನು. ಈಗ ತೋರಿಸ್ತಾ ಇದೆ ನೋಡಿ, ವಿಡ್ರಾಲ್ ಅಮೌಂಟ್ 21 ನೋಡಿ. ವಿಡ್ರಾಲ್ ಅಮೌಂಟ್ ಎಷ್ಟಿದೆ? 21 ರೂಪಾಯಿ ಇದೆ. ಟ್ರಾನ್ಸಾಕ್ಷನ್ ಫೀಸ್ 4 ರೂಪಾಯಿ ಇದೆ, 4 ರೂಪಾಯಿ 72 ಪೈಸಾ. ಸೊ ನನಗೆ ಅಕೌಂಟಿಗೆ ಬರೋದು 16 ರೂಪಾಯಿ 28 ಪೈಸಾ, ಹತ್ತತ್ರ ಒಂದು 5 ರೂಪಾಯಿ ಅಂದ್ಕೊಳ್ಳಿ. ಈ ಥರ ನೀವು ಡೈಲಿ 2 ಟ್ರಾನ್ಸಾಕ್ಷನ್ ಮಾಡ್ಕೋಬೋದು ಅಷ್ಟೇ. ಎರಡು ಸತಿ ಬಿಡಿಸ್ಕೋಬೋದು. ಮತ್ತು ಪರ್ ಟ್ರಾನ್ಸಾಕ್ಷನ್ ನಿಮಗೆ 5 ರೂಪಾಯಿ ಬಿದ್ದೇ ಬೀಳುತ್ತೆ ಟ್ರಾನ್ಸಾಕ್ಷನ್ ಫೀಸ್ ಅಂತ. ಸೊ ಇದನ್ನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ, ಬರೀ 2 ಟ್ರಾನ್ಸಾಕ್ಷನ್ ಲಿಮಿಟ್ ಇರೋದಷ್ಟೇ. ಆಮೇಲೆ ಎಷ್ಟೇ ದುಡ್ಡಾಗಲಿ, ಈಗ ನೀವು 1000 ರೂಪಾಯಿ ಬಿಡಿಸ್ತಾ ಇದ್ದೀರ ಅಂದ್ರೂ ಟ್ರಾನ್ಸಾಕ್ಷನ್ ಫೀಸ್ ಹತ್ತತ್ರ 5 ರೂಪಾಯಿನೇ ಇರುತ್ತೆ. 500 ರೂಪಾಯಿ ಬಿಡಿಸ್ತಾ ಇದ್ದೀನಿ ಅಂದರೂ ಟ್ರಾನ್ಸಾಕ್ಷನ್ ಫೀಸ್ ಹತ್ತತ್ರ 5 ರೂಪಾಯಿನೇ ಇರುತ್ತೆ. ಸೊ ಇದೊಂದು ಸ್ಟೆಪ್. ಈಗ ಇನ್ನೊಂದು ಸ್ಟೆಪ್ ತೋರಿಸ್ಕೊಡ್ತೀನಿ ಅದೇ ಥರ ಅಂತ. ಸೇಮ್ ಮೈ ಅಕೌಂಟಿಗೆ ಹೋಗ್ಬೇಕು ನೀವು. ಮೈ ಅಕೌಂಟಿಂದ ಮೈ ಪ್ಲಾನ್ ಆ್ಯಂಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳ ಬನ್ನಿ. ಇಲ್ಲಿ ಪೇಮೆಂಟ್ ಸೈಕಲ್ ಅಂತಿದೆ. ಪೇಮೆಂಟ್ ಡೀಟೇಲಲ್ಲಿ ಪೇಮೆಂಟ್ ಸೈಕಲ್ ಇದೆ. ನಾನು ವೀಕ್ಲಿ ಚೂಸ್ ಮಾಡಿದ್ದೀನಿ, ಎವ್ರಿ ಮಂಡೇ. ಅದನ್ನು ನೀವು ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು. ನೀವು ಡೈಲಿಗೆ ಕೊಡ್ಕೋಬೋದು, ವೀಕ್ಲಿಗೆ ಕೊಡ್ಬೋದು, ಮಂತ್ಲಿಗೆ ಕೊಡ್ಬೋದು. ಇವಾಗ ನೀವು ಡೈಲಿಗೆ ಕೊಟ್ಟರೆ ಏನಾಗುತ್ತೆ ಗೊತ್ತಾ? ಅಂದ್ಕೊಳ್ಳಿ, ಇವತ್ತು ಸೋಮವಾರ ನೀವು ಒಂದು ಟ್ರಿಪ್ ಫುಲ್ ಮುಗಿಸಿದ್ದೀರಾ. ನಿಮ್ಮ ಹತ್ರ ಈಗ ವ್ಯಾಲೆಟಲ್ಲಿ ಕಸ್ಟಮರು ಬರೀ ಇವತ್ತು ಬಂದಿರೋ ಟ್ರಿಪ್ಸ್ ಎಲ್ಲ ನಿಮಗೆ ಅವರು ಆನ್ಲೈನ್ ಪೇನೇ ಮಾಡಿದ್ದಾರೆ, ಅಂದರೆ ವ್ಯಾಲೆಟಿಗೆ ಹೋಗಿದೆ. ಸೊ 1000 ರೂಪಾಯಿನೋ ಅರ್ನ್ ಮಾಡಿದ್ದೀರಾ ಇವತ್ತು. ಅದು ನಿಮಗೆ ಯಾವತ್ತು ಬ್ಯಾಂಕ್ ಅಕೌಂಟಿಗೆ ಬರುತ್ತಂದರೆ ನೆಕ್ಸ್ಟ್ ಡೇ. ನೀವು ಸೋಮವಾರ ಎಲ್ಲ ದುಡ್ದಿರೋ ದುಡ್ಡು ನಿಮಗೆ ಟ್ಯೂಸ್ಡೇ ಮಾರ್ನಿಂಗ್ ಬರುತ್ತೆ. ಟ್ಯೂಸ್ಡೇ ಮಾರ್ನಿಂಗ್ 9 ಗಂಟೆ ಮೇಲ್ಗಡೆ ನಿಮಗೆ ಕ್ರೆಡಿಟ್ ಆಗ್ಬಿಡುತ್ತೆ ಅಕೌಂಟಿಗೆ. ಓಕೆನಾ? ಇದು ಡೈಲಿ. ಇನ್ನು ನೀವು ವೀಕ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ, ವೀಕ್ಲಿ ಅಂದರೆ ಈಗ ಅಂದ್ಕೊಳ್ಳಿ, ಸೋಮವಾರದಿಂದ ಭಾನುವಾರವರೆಗೂ ಒಂದು ಟ್ರಿಪ್ ಮಾಡಿದೆ, ಎಷ್ಟೋ ಟ್ರಿಪ್ ಮಾಡಿದ್ದೀರಾ, ಸೋಮವಾರದಿಂದ ಭಾನುವಾರವರೆಗೂ ಡ್ಯೂಟಿ ಮಾಡಿದ್ದೀರಾ. ನಿಮಗೆ ವೀಕ್ಲಿ ಸೈಕಲಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಮಂಡೇ ನಿಮಗೆ ದುಡ್ಡು ಕ್ರೆಡಿಟ್ ಆಗುತ್ತೆ 9 ಗಂಟೆ ಮೇಲ್ಗಡೆ. ಅಂದರೆ ಈ ವಾರ ನೀವು ಸೋಮವಾರದಿಂದ ಭಾನುವಾರವರೆಗೂ ಡ್ಯೂಟಿ ಮಾಡಿದರೆ, ಮುಂದಿನ ವಾರ ಸೋಮವಾರ ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ದುಡ್ಡು ಕ್ರೆಡಿಟ್ ಆಗುತ್ತೆ. ಇದು ವಾರದ್ದಾಯಿತು, ವೀಕ್ಲಿ ಆಯಿತು. ಇನ್ನು ನೀವು ಮಂತ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತಂದರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಜನವರಿ 1ರಿಂದ 31ನೇ ತಾರೀಕುವರೆಗೂ ನೀವು ಡ್ಯೂಟಿ ಮಾಡಿರ್ತೀರ. ಜನವರಿ 1ರಿಂದ ಜನವರಿ 31ವರೆಗೂ ಆ ಡ್ಯೂಟಿ ಮಾಡೋಲ್ಲಿ ಎಷ್ಟೋ ದುಡ್ಡು ನಿಮ್ಮ ವ್ಯಾಲೆಟಲ್ಲಿ ಇರುತ್ತೆ. ಆಯಿತಾ? ಅದು ಯಾವಾಗ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂದರೆ, ಮುಂದಿನ ತಿಂಗಳು ಫಸ್ಟು ಸೋಮವಾರ. ಅಂದರೆ ನೀವು ಜನವರಿ ಫುಲ್ ದುಡ್ದಿದ್ದ ದುಡ್ಡು ಫೆಬ್ರವರಿ ತಿಂಗಳಿನ ಫಸ್ಟು ಸೋಮವಾರ ಬರುತ್ತಲ್ಲ, ಅವತ್ತಿನ ದಿವಸ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತದು. ಸೊ ಇದು ಮಂತ್ಲಿ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್. ಈ 2 ಸ್ಟೆಪ್ಪಲ್ಲಿ ನೀವು ನಿಮ್ಮ ಡ್ರೈವಿ ವ್ಯಾಲೆಟಲ್ಲಿರೋ ದುಡ್ಡನ್ನ ನಿಮ್ಮ ಅಕೌಂಟಿಗೆ ಹಾಕೋಬೋದು ಫ್ರೆಂಡ್ಸ್. ಆಮೇಲೆ ಈ ಸ್ಟೆಪ್ಪಲ್ಲಿ ಏನು ಅಂದರೆ, ನೀವು ದುಡ್ಡು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಇಷ್ಟೇ ಬೇಕು ನನಗೆ ಅಕೌಂಟಿಗೆ ಅಥವಾ ಇಷ್ಟೇ ಬೇಕು ಅಂತ. ಸೊ ಏನಾಗುತ್ತಂದರೆ, ನೀವೊಂದು 1000 ರೂಪಾಯಿ ಇರುತ್ತೆ ನಿಮ್ಮ ವ್ಯಾಲೆಟಲ್ಲಿ. ಈ ಥರ ನೀವು ಪೇಮೆಂಟ್ ಸೈಕಲ್ ಸೆಲೆಕ್ಟ್ ಮಾಡಿದ್ರೆ ಡೈಲಿ, ವೀಕ್ಲಿ, ಮಂತ್ಲಿ ಅಂದರೆ ವ್ಯಾಲೆಟಲ್ಲಿ 200 ರೂಪಾಯಿ ಇಟ್ಟು ಮಿಕ್ಕಿದ್ದು ಏನೇನು ಅಮೌಂಟ್ ಇರುತ್ತಲ್ಲ ಅದಷ್ಟು ನಿಮಗೆ ಕ್ರೆಡಿಟ್ ಮಾಡಿಬಿಡ್ತಾರೆ ಡ್ರೈವಿನವರು. ಈಗ ನಿಮ್ಮ ಅಕೌಂಟಲ್ಲಿ 1000 ರೂಪಾಯಿ ಇದೆ ಅಂದರೆ 200 ರೂಪಾಯಿ ವ್ಯಾಲೆಟಲ್ಲಿ ಇಟ್ಕೊಂಡು 800 ರೂಪಾಯಿ ನಿಮಗೆ ಕ್ರೆಡಿಟ್ ಮಾಡಿಬಿಡ್ತಾರೆ, ನೀವು ಈ ಥರ ಸೈಕಲ್ ತೊಗೊಂಡಾಗ.
ನೀವು ಫಸ್ಟ್ ಸ್ಟೆಪ್ಪಲ್ಲಿ ಇನ್ಸ್ಟೆಂಟ್ ವಿಡ್ರಾಲ್ ಮಾಡ್ಕೊತೀರ, ಅಲ್ಲೂ ಅಷ್ಟೇ ₹200 ಮಿನಿಮಮ್ ಬ್ಯಾಲೆನ್ಸ್ ಇದ್ದೇ ಇರಬೇಕು ಅದರಲ್ಲಿ. ಅದ್ರ ಮೇಲ್ಗಡೆ ಎಷ್ಟೇ ಇದ್ರೂ ನೀವು ಸೆಲೆಕ್ಟ್ ಮಾಡ್ಕೊತೀರ. ಈಗ ನಿಮ್ಮ ಅಕೌಂಟಲ್ಲಿ ₹500 ಇದೆ ಅಂದರೆ ಬೇಡಪ್ಪನ ₹500 ಬೇಡ, ಒಂದು ₹100 ಮಾಡ್ಕೊತಿದ್ರೆ ₹100 ಮಾಡ್ಕೋಬೋದು, ₹100 ವಿಡ್ರಾ ಮಾಡ್ಕೋಬೋದು. ಬಟ್ ಈ ಸ್ಟೆಪ್ಪಲ್ಲಿ ಏನಾಗುತ್ತಂದರೆ ₹200 ಮೇಲ್ಗಡೆ ಎಷ್ಟು ಅಮೌಂಟ್ ಇರುತ್ತಲ್ಲ ಅದಷ್ಟು ನಿಮಗೆ ಕ್ರೆಡಿಟ್ ಆಗಿಬಿಡುತ್ತೆ. ಆಮೇಲೆ ಏನು ಟ್ಯಾಕ್ಸ್ ಕಟ್ಟಾಗಲ್ಲ. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೊಂದು ಟ್ರಾನ್ಸಾಕ್ಷನ್ ಫೀಸ್ ಅಂತ ಒಂದು ₹5 ಹತ್ರ ಕಟ್ಟಾಗ್ತಿತ್ತಲ್ವಾ, ಈ ಸ್ಟೆಪ್ಪಲ್ಲಿ ನಿಮಗೆ ಏನು ದುಡ್ಡು ಕಟ್ಟಾಗಲ್ಲ. ಅಮೌಂಟ್ ಎಷ್ಟಿರುತ್ತೋ ಅದಷ್ಟು ಬಂದುಬಿಡುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.